ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದು ಒಳ್ಳೆ ದಿನ ನಮಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ದೇವರ ಸನ್ನಿಧಿಯಲ್ಲಿ ನಮ್ಮ ಎಲ್ಲಾ ಅವಸ್ಥೆಗಳನ್ನು ಸಮರ್ಪಿಸಿ ಈ ನಿಮಿಷ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ನಮಗೆ ನೀಡಿದ ಎಲ್ಲಾ ಒಳಿತಿಗಾಗಿ, ಅನುಗ್ರಹಕ್ಕಾಗಿ, ದಾರಿ ತೋರಿಸುವ ಆ ಅನುಭವವನ್ನು ನೆನೆಸಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆಯಸ್ಸನ್ನು ನೀಡಿದ್ದಕ್ಕಾಗಿ, ಆರೋಗ್ಯವನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲ ಅವಶ್ಯಕತೆಗಳಿಗಾಗಿ, ಕುಟುಂಬಗಳಿಗಾಗಿ, ನಿಮಗೆ ಸಂಬಂಧಪಟ್ಟ ಒಂದೊಂದು ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು ಎಲ್ಲ ಆಧ್ಯಾತ್ಮಿಕ ಒಳಿತನ್ನು ನೀಡಿ ನಿಮ್ಮನ್ನು ಜ್ಞಾನ ಉಳ್ಳವರನ್ನಾಗಿ ಮಾಡಲಿ. ಇಂದಿನ ವಾಕ್ಯ ಕೀರ್ತನೆಗಳು 30ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯವನ್ನು ಆಲಿಸೋಣ. ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿತಟ್ಟನ್ನು ಹರ್ಷಾಭರಣವಾಗಿಸಿದೆ ಎಂದೇ ಮೌನವಿರದೆ ಎನ್ನ ಮನವು ನಿನಗೆ ಹಾಡಲಿ ಕೀರ್ತನೆ. ಹೇ ಪ್ರಭು, ಎನ್ನ ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ. ಪ್ರಿಯರೇ, ಆಗ ಇದ್ದ ಒಂದು ಅವಸ್ಥೆಯನ್ನು ಯಾವ ಪರಿಸ್ಥಿತಿ ಎಂದು ವಾಕ್ಯದಲ್ಲಿ ಬರೆದಿದೆ. ಆಗ ಇದ್ದ ಅವಸ್ಥೆ ಸಂಕಟವಾಗಿತ್ತು, ಕಷ್ಟವಾಗಿತ್ತು. ಆದರೆ ದೇವರು ಅಲ್ಲಿ ಇಳಿದು ಬಂದಾಗ, ಸಹಾಯ ಮಾಡಿದ್ದಾಗ ದೇವರ ಕರುಣೆಯನ್ನು ಅನುಭವಿಸಲು ಸಾಧ್ಯವಾಯಿತು. ಆ ವ್ಯಕ್ತಿಗೆ ಲಭಿಸಿತು ಮತ್ತು ಆ ಅವಸ್ಥೆ ಬದಲಾವಣೆ ಹೊಂದಿತು. ಪ್ರಿಯರೇ, ಈ ವಾಕ್ಯ ಆಲಿಸುವಾಗ ದೇವರು ಯಾವ ಅವಸ್ಥೆಯಲ್ಲಿ ಬಿಡುಗಡೆ ನೀಡಿದ್ದು ಎಂದು ಅರ್ಥ ಮಾಡಿಕೊಳ್ಳಲು ಕೀರ್ತನೆಗಳು 30ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ ನೋಡಬಹುದು. ಆ ವಾಕ್ಯವನ್ನು ಆಲಿಸೋಣ. ಹೇ ಪ್ರಭು, ಎನ್ನ ದೇವ ಎಂದೇ ನಾ ಮೊರೆಯಿಡೆ, ನೀ ಗುಣಪಡಿಸಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ, ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೋಡದೆ. ಪ್ರಿಯರೇ, ಯಾವೆಲ್ಲ ರೀತಿ ನೋವು, ಸಂಕಟ ಅನುಭವಿಸಿದ ವ್ಯಕ್ತಿಯಾಗಿದ್ದರು. ಇದ್ದಿದ್ದು ಒಂದು ಪಾತಾಳದಲ್ಲಿ ಆಗಿತ್ತು. ಅದು ರೋಗ ಆಗಿರಬಹುದು, ಸಾಲವಾಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಏನೇ ಆಗಿರಲಿ. ಆದರೆ ದೇವರು ಅಲ್ಲಿಂದ ದಡ ಸೇರಿಸುತ್ತಾರೆ. ನನ್ನ ದೇವರು ದಡ ಸೇರಿಸುತ್ತಾರೆ, ಎಲ್ಲರನ್ನೂ ಅಲ್ಲ. ದೇವರಲ್ಲಿ, ಕರ್ತರಲ್ಲಿ ಪ್ರಾರ್ಥಿಸಿದ ನಿನ್ನ ದಡ ಸೇರಿಸುತ್ತೇನೆ ಎಂದು ವ್ಯಕ್ತವಾಗಿ ಬರೆದಿದೆ. ಎಲ್ಲರನ್ನು ರಕ್ಷಿಸಿದ ಸಮೂಹದಲ್ಲಿ ನನ್ನನ್ನು ರಕ್ಷಿಸಿದ್ದು ಎಂದು ಅಲ್ಲ. ಅನೇಕರು ಹೀಗೆ ಸಮಸ್ಯೆಯಲ್ಲಿದ್ದರು. ಅದರಲ್ಲಿ ಒಬ್ಬರು ಸಂಕಟದ ಅವಸ್ಥೆಯಲ್ಲಿ ಗೋಳಾಡಿ ಪ್ರಾರ್ಥಿಸಿದ್ದರು. ದೇವರಲ್ಲಿ ಆಶ್ರಯಿಸಿ ಪ್ರಾರ್ಥಿಸಿದವನ ಜೀವನಕ್ಕೆ ದೇವರು ಇಳಿದು ಬಂದರು. ಹಲ್ಲೆಲೂಯಾ. ಪ್ರಿಯರೇ, ಒಂದು ಅವಸ್ಥೆಯಲ್ಲಿ ಪ್ರಾರ್ಥಿಸಿದ್ದಾಗ ದೇವರು ಬದಲಾವಣೆ ನೀಡಿದ್ದು ಗಮನಿಸಿದ್ದೀರಾ? ದೇವರಾದ ಕರ್ತರೇ, ಅಷ್ಟು ದೊಡ್ಡ ಅನುಗ್ರಹವಾಗಿದೆ ನನಗೆ ಲಭಿಸಿದ್ದು. ಅದಾಗಿದೆ 12ನೇ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಕರ್ತರೇ, ನೀವು ನಮಗೆ ಯಾವಾಗಲೂ ಒಳ್ಳೆದನ್ನು ಮಾತ್ರ ಮಾಡುತ್ತೀರಾ. ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ ಹೊಗಳಿ ಹಾಡುತ್ತೇನೆ. ಅಷ್ಟು ದೊಡ್ಡ ಅನುಗ್ರಹವಾಗಿದೆ ನನಗೆ ಲಭಿಸಿದ್ದು. ಪ್ರಿಯರೇ, ಹೀಗೆ ಒಂದು ಸಾಕ್ಷಿ ಹೇಳಲು ಸ್ವರ್ಗದ ದೇವರು ನಮಗೆ ಅನುಗ್ರಹ ನೀಡುತ್ತಾರೆ. ಈ ವಾಕ್ಯದಿಂದ ನಮಗೆ ಅರ್ಥವಾಗುವುದು ಅದಾಗಿದೆ. ಹೀಗೆ ಒಂದು ಸಹಾಯ ಇಂದು ನನಗೂ ನಿನಗೂ ಲಭಿಸುತ್ತದೆ. ಹಲ್ಲೆಲೂಯಾ. ಅದು ಬೆಳಕಿಗೆ ಬರಲು ಈ ವಾಕ್ಯ ಪವಿತ್ರ ಗ್ರಂಥದಲ್ಲಿ ಬರೆದಿದ್ದು. ಹೀಗೆ ಒಂದು ಅನುಗ್ರಹ ನಿಮಗೆ ಉಂಟಾಗುತ್ತದೆ, ಹೀಗೆ ಒಂದು ಸಹಾಯ ನಿಮಗೆ ಲಭಿಸುತ್ತದೆ, ಹೀಗೆ ಒಂದು ಸಾಕ್ಷಿ ನಿಮಗೆ ಉಂಟಾಗುತ್ತದೆ. ಈ ಧ್ಯಾನ ಮಂದಿರಕ್ಕಾಗಿ ಪ್ರಾರ್ಥಿಸಿರಿ. ಈ ಧ್ಯಾನ ಮಂದಿರಕ್ಕೂ ಈಗ ಆಲಿಸಿದ ವಾಕ್ಯಕ್ಕೂ ಒಂದು ಸಂಬಂಧವಿದೆ. ಅವರವರ ಕಷ್ಟದ ಕಾಲದಲ್ಲಿ ಈ ಆಲಯಕ್ಕೆ ಬಂದು ಪ್ರಾರ್ಥಿಸಿದರು. ಅದರ ನಂತರ ಅವರು ಅನುಭವಿಸಿದ್ದ ದುಃಖದಲ್ಲಿ, ಕಷ್ಟದಲ್ಲಿ ಬಿಡುಗಡೆ ಅನುಭವಿಸಲು ಪ್ರಾರಂಭವಾಯಿತು, ಸಂತೋಷ ಅನುಭವಿಸಲು ಪ್ರಾರಂಭವಾಯಿತು, ಸಮಾಧಾನ ಅನುಭವಿಸಲು ಪ್ರಾರಂಭವಾಯಿತು. ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ನಿಮ್ಮೆಲ್ಲರಿಗೂ ತಿಳುವಳಿಕೆ, ಅನುಗ್ರಹವಾಗಲಿ. ಈ ವಾಕ್ಯ ವಿಶ್ವಾಸದಿಂದ ಆಲಿಸಿದ ನಿಮಗೆ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ಪರಸ್ಪರ ಶೇರ್ ಮಾಡಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.